ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮನೇಲೆ ನಾವು ಯಾವ ರೀತಿಯಾಗಿ ಸುಲಭವಾಗಿ ಕುಲ್ಫಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಮತ್ತು ನಾವು ಇದನ್ನ ಮನೇಲೆ ಇರುವಂತಹ ಪದಾರ್ಥಗಳನ್ನ ಬಳಸಿಬಿಟ್ಟು ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಲಾಕ್ಡೌನ್ ಇರೋ ಕಾರಣದಿಂದಾಗಿ ಫ್ರೆಂಡ್ಸ್ ನಮಗೆ ಹೊರಗಡೆ ಐಸ್ ಕ್ರೀಮ್ ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನಾವು ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬಾ ಖುಷಿ ಆಗ್ತಾರೆ. ಖಂಡಿತ ನೀವು ಕೂಡ ತಪ್ಪದೇನೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಈ ಕುಲ್ಫಿ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ನಿಮಗೆ ಒಂದು 3 ಟೀ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ. ಗೋಧಿ ಹಿಟ್ಟನ್ನ ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಒಂದ್ 2 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದ್ ಸ್ವಲ್ಪ ಹಿಟ್ಟು ಚೆನ್ನಾಗಿ ಬಿಸಿ ಆಗ್ಬೇಕು. ಅದು ಅಲ್ಲಿವರೆಗೂ ಚೆನ್ನಾಗಿ ಉರಿರಿ. ನೋಡಿ, ಇವಾಗ ನಾನಿಲ್ಲಿ ಹಿಟ್ಟನ್ನ ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಲೀಟರ್ ಅಷ್ಟು ಹಾಲು ಹಾಕೊಳ್ಳೋಣ. ಹಾಲು ಹಾಕ್ಬೇಕಾದ್ರೆ ನೀವು ಮೊದಲಿಗೆನೆ ಹಾಲನ್ನ ಬಿಸಿ ಮಾಡ್ಬಿಟ್ಟು ಹಾಕೊಳ್ಳಿ. ಡೈರೆಕ್ಟ್ ಆಗಿ ಪಾಕೆಟ್ ಅಲ್ಲಿರೋ ಹಾಲನ್ನ ಡೈರೆಕ್ಟ್ ಆಗಿ ಹಾಕಬಾರ್ದು ಹಿಟ್ಟಿಗೆ. ಅದನ್ನ ಮೊದಲಿಗೆನೆ ಬಿಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟಿಗೆ ಹಾಕೊಳ್ಳೋಣ. ಹಾಲು ಹಾಕಿದ ನಂತರ ನೋಡಿ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಕೈ ಬಿಡ್ದಂಗೆ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇರಿ. ಈ ರೀತಿಯಾಗಿ ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಹಾರ್ಲಿಕ್ಸ್ ಪೌಡರ್ ತಗೊಂಡಿದ್ದೀನಿ. ಮನೇಲಿ ಇತ್ತು ಅಂತಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಈ ಬದಲಾಗಿ ನೀವು ಹಾಲಿನ ಪೌಡರ್ ಕೂಡ ಯೂಸ್ ಮಾಡಬಹುದು. ಅದಾದ ನಂತರ 1 ಕಪ್ ನಷ್ಟು ಸಕ್ಕರೆ ಹಾಕೊಳ್ಳಿ. 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಬಿಟ್ಟು ಹಾಕೊಳ್ಳೋಣ. ಇವೆಲ್ಲವನ್ನು ಹಾಕಿದ ನಂತರ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಮನೇಲಿ ಹಾರ್ಲಿಕ್ಸ್ ಪೌಡರ್ ಇಲ್ಲ ಅಂತ ಅನ್ನೋರು ಮಿಲ್ಕ್ ಪೌಡರ್ ಕೂಡ ಬಳಸಬಹುದು. ಇದನ್ನ ಇವಾಗ ಕೈ ಬಿಡ್ದಂಗೆನೆ ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಒಂದ್ 4 ರಿಂದ 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇರಿ. ಹಾಲು ಒಂದ್ ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು. ನಂತರ ಒಂದು 8 ರಿಂದ 10 ಪಿಸ್ತನ್ನ ತೆಗೆದುಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ. ಇದನ್ನು ಅಷ್ಟೇ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇವಾಗ ಒಂದು 2 ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ. ಹಾಲು ಚೆನ್ನಾಗಿ ಕುದಿ ಬಂದು ಪೂರ್ತಿ ಗಟ್ಟಿ ಅದಕ್ಕೆ ಬರ್ಬೇಕಿದು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇರಿ. ನೋಡಿ, ಇವಾಗ ಇಷ್ಟು ಗಟ್ಟಿ ಅದಕ್ಕೆ ಬಂದ್ರೆ ಸಾಕು. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ನಂತರ ಕುಲ್ಫಿ ಮಾಡೋ ಕಪ್ ತಗೊಳ್ಳೋಣ. ಈ ತರ ಇಲ್ಲ ನಿಮ್ಮ ಮನೇಲಿ ಅಂತ ಅನ್ನೋರು ನೀವು ಟೀ ಕುಡಿಯೋ ಕಪ್ಪನ್ನೇ ಬಳಸಬಹುದು, ಅಥವಾ ಮನೇಲಿ ಐಸ್ ಕ್ಯಾಂಡಿ ಮಾಡೋ ಯಾವ್ದಾದ್ರು ಕಪ್ಸ್ ಇದ್ರೂ ಕೂಡ ಅದನ್ನು ಕೂಡ ಬಳಸ್ಕೊಳ್ಳಿ. ನಂತರ ಈ ಕಪ್ಗಳಿಗೆ ಇವಾಗ ಕುಲ್ಫಿಗೆ ರೆಡಿ ಮಾಡಿರುವಂತಹ ಮಿಕ್ಸರ್ ಹಾಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಟೀ ಮಾಡೋ ಕಪ್ಪಲ್ಲಿ ಕುಲ್ಫಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೇಲ್ಗಡೆ ನೀವು ಪೇಪರ್ ಕವರ್ ಅನ್ನ ಹಾಕ್ಬಿಟ್ಟು ಇಸ್ಕೋ ರಬ್ಬರ್ ಇಂದ ಕ್ಲೋಸ್ ಮಾಡ್ಕೊಳ್ಬಹುದು. ಹಾಗೂ ಕೂಡ ಮಾಡಿದ್ರು ನಡೆಯುತ್ತೆ. ನಾನು ಈ ಮೊದಲು ಐಸ್ ಕ್ಯಾಂಡಿ ಮಾಡಿರೋ ವಿಡಿಯೋದಲ್ಲಿ ಟೀ ಕಪ್ ನಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸಿದ್ದೀನಿ. ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದೇ ತರ ಎಲ್ಲಾ ಕಪ್ಗಳಿಗೂ ಕೂಡ ರೆಡಿ ಮಾಡಿರುವಂತಹ ಮಿಕ್ಸರ್ ಹಾಕೊಳ್ಳೋಣ. ಇದು ಕುಲ್ಫಿ ಆಗೋದಕ್ಕೆ ಟೈಮ್ ಬೇಕು. ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಒಂದು 8 ರಿಂದ 10 ಗಂಟೆಗಳ ಕಾಲ ಸ್ಟೋರ್ ಮಾಡ್ಬೇಕಾಗುತ್ತೆ. ಇಲ್ಲಾಂತಂದ್ರೆ ನೀವು ಓವರ್ ನೈಟ್ ಕೂಡ ಇಟ್ಟರು ನಡೆಯುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಓವರ್ ನೈಟ್ ಸ್ಟೋರ್ ಮಾಡಿದ್ದೆ ಫ್ರಿಡ್ಜ್ ಅಲ್ಲಿ. ನೀವು ಇದನ್ನ ಹೊರಗಡೆ ತೆಗೆದ ನಂತರ ಒಂದ್ ಸ್ವಲ್ಪ ನೀರ್ನಲ್ಲಿ ಇಟ್ಕೊಳ್ಳಿ 1 ನಿಮಿಷದವರೆಗೂ. ಅಂದ್ರೆ ಕುಲ್ಫಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಇವಾಗ 1 ನಿಮಿಷ ಕಂಪ್ಲೀಟ್ ಆಗಿದೆ. ನೋಡಿ, ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಟೈಮ್ ಅಲ್ಲಿ ಇದಕ್ಕೆ ಇವಾಗ ಸ್ಟಿಕ್ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಕುಲ್ಫಿ ಕರಗಿದೆ ಅಂತಂದ್ರೆ ಸ್ಟಿಕ್ ಈಸಿಯಾಗಿ ಹೋಗುತ್ತೆ.
ನೋಡಿ ಈ ರೀತಿಯಾಗಿ ಸ್ಟಿಕ್ ಹಾಕ್ಬಿಟ್ಟು ಇಟ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಕೂಡ ತಪ್ಪದೇನೆ ಮನೇಲಿ ಫ್ರೀ ಇದ್ದಾಗ ಈ ತರ ಕುಲ್ಫಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಮನೇಲಿ ರುಚಿಕರವಾದ ಹಾಲಿನ ಕುಲ್ಫಿ ಮಾಡ್ಕೊಳ್ಳೋದಂತ.